ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಹೇಮಾ ಸಂದೇಶ್ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ಗುರುವಾರ ಪೂಜೆ ಎಲ್ಲ ಮುಗಿಸಿ ಊಟ ಮಾಡಿಕೊಂಡು ಮನೆಯಲ್ಲಿ ನಾವು ಆಚೆ ಹೋಗ್ತಾ ಇದ್ದೀವಿ. ಯಾಕೆ ಅಂದರೆ ನಾವು ಮುಂಚೆ ಇದ್ದಿದ್ದು ಜಾಮನಗರದಲ್ಲಿ, ಅಲ್ಲಿ ಒಬ್ಬರು ಅಕ್ಕ ಇದ್ದಾರೆ, ಅವ್ರ ಮನೆಗೆ ಹೋಗಿ ಮಾತಾಡಿಸ್ಕೊಂಡು ಅವ್ರನ್ನ ಶಾಪಿಂಗ್ ಇದೆ, ಸ್ವಲ್ಪ ಶಾಪಿಂಗ್ ಮಾಡಬೇಕು. ಸಂಡೇ ಏನೇನು ಕೊಡಿಸ್ತೀಯ ಇವತ್ತು ನನಗೆ? ಸೊ ಇವತ್ತು ನೀವು ಏನೇನು ಕೇಳ್ತೀಯ ಅದನ್ನೆಲ್ಲ ಕೊಡಿಸೋಣ. ಹೌದಾ? ಖಂಡಿತ ಪಕ್ಕ 200%. ಸರಿ ಗೈಸ್, ನೋಡೋಣ ಏನೇನು ಕೊಡಿಸ್ತಾನೆ ಅಂತ. ಎಲ್ಲ ಕೊಚ್ಚೆ ಆಗಿಬಿಟ್ಟಿದೆ ಮಳೆ ಬಂದು. ಖುಷಿ ಏನಪ್ಪ ಅಂದರೆ ಈ ಹೈವೇಲಿ ಹಳ್ಳಗಳು ತುಂಬ ಕಡಿಮೆ. ಈ ಸಿಲೆಲ್ಲ ಟೋಲಿಗೆಲ್ಲ ಅಮೌಂಟ್ ಇಲ್ಲ, ದುಡ್ಡು ತಗೊಳ್ಳಲ್ಲ. ಫ್ರೀ 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 ಪುಸ್ಕಟ್ಟೆ ಆರಾಮಾಗಿ ಓಡಾಡ್ಬೋದು. ಅದು ಪುಸ್ಕಟ್ಟೆ ಅಲ್ಲ ಕಣಮ್ಮ, ಪುಕ್ಸಟ್ಟೆ ಏನೋ ಒಂದಮ್ಮ. ಗೈಸ್, ಯಾವಾಗಲೂ ಹೊಂಟಿದೆ. ಇಲ್ಲ ಪ್ರಾಣಿ ಬಗ್ಗೆ ಮಾತಾಡ್ತಾನೆ, ಪಕ್ಷಿ ಬಗ್ಗೆ ಮಾತಾಡ್ತಾನೆ, ಅವು ಬಗ್ಗೆ ಮಾತಾಡ್ತಾನೆ. ಇದೆ ಹಳೆ ಡೀಸೆಲ್ ಅವರು ಕನ್ವರ್ಟ್ ಮಾಡಿಬಿಟ್ಟು ಅದನ್ನು ಚಕಡಿ ಅಂತ ಮಾಡ್ತಾರೆ. ಅದು ಹೆಂಗಿದೆ ಅಂದರೆ ನಾವು ಹೆಂಗೆ ಸಣ್ಣ ಪುಟ್ಟ ಗಾಡಿಗಳು ಟಾಟಾ ಏಸ್ ಅಂತೆಲ್ಲ ಕರಿತೀವಲ್ಲ, ಆ ಥರ ಗಾಡಿಗಳ ಥರ ಇದು ವರ್ಕ್ ಆಗುತ್ತೆ. ಆ್ಯಂಡ್ 1.5 ಲಕ್ಷ ಅಷ್ಟೇ ಗಾಡಿ ಅದು. ಅದಕ್ಕೆ ತಾನೇ ಶೋರೂಮ್ ಇಟ್ಟಿದ್ದಾರೆ. ಹಳೇ ರಾಯಲ್ ಎನ್ಫೀಲ್ಡ್ ಡೀಸೆಲ್ ಎಂಜಿನ್ಗಳನ್ನ ಕನ್ವರ್ಟ್ ಮಾಡಿ ಅದಕ್ಕೆ ಹಿಂದೆಗಡೆ ಒಂದು ಕ್ಯಾರಿಯರ್ ಥರ ಕೊಟ್ಟು ಅದಕ್ಕೆ ಬೈಕ್ ಹ್ಯಾಂಡಲ್ ಕೊಟ್ಟು ತುಂಬ ಜೋರಾಗಿ ಕೂಗುತ್ತೆ ಗಾಡಿ. ಹೆಂಗೆ ಕೂಗುತ್ತೆ ಅಂದರೆ ಯಪ್ಪ, ಕಿವಿ ಕೊಟ್ಟರೆ ಕಿವಿನೇ ಕಿತ್ತೋಗೋ ಥರ ಅನಿಸುತ್ತೆ. ಸೊ ಏನಕ್ಕೆ ಅದನ್ನು ಯೂಸ್ ಮಾಡೋದು? ಲೋಕಲ್ ಟ್ರಾನ್ಸ್ಪೋರ್ಟು ಏನಂದರೆ ಇವಾಗ ಸಣ್ಣ ಪುಟ್ಟ ಹಳ್ಳಿಗಳಿಂದ ಬರೋರೆಲ್ಲರೂ ಲೋಕಲ್ ಟ್ರಾನ್ಸ್ಪೋರ್ಟು, ಇವಾಗ ಏನಾದರೂ ತರೋದಿರ್ಬೋದು, ಸಿಮೆಂಟ್ ಚೀಲಗಳಿರ್ಬೋದು, ಅಥವಾ ಏನಾದರೂ ಒಂದು ಎತ್ಕೊಂಡು ಹೋಗೋಕ್ಕಿರ್ಬೋದು, ಇಲ್ಲಾಂದರೆ ದನಗಳಿಗೆ ಮೇವಿರ್ಬೋದು, ಎಲ್ಲದನ್ನು ಅದರಲ್ಲಿ ಹಾಕೊಂಡು ತೊಗೊಂಡೋಗ್ತಾರೆ. ಕೆಲವು ಸಲ ನೋಡಿದ್ರೆ ಅದರಲ್ಲಿ 10 ಜನ 12 ಜನದವರೆಗೂ ಕೂತಿರ್ತಾರೆ. ಸೊ ರಾಜಸ್ಥಾನದಲ್ಲಿ ಹೋಗೋರೆಲ್ಲ ಹೋಗ್ತಾರ. ಸೊ ದಿನಗೂಲಿಗೆ ಹೋಗ್ತಾರಲ್ಲ, ಅವರೆಲ್ಲರೂ ಅದರಲ್ಲೇ ಹೋಗೋದು. ರಾಜಸ್ಥಾನಲ್ಲಿ ಅದೇ ಥರ ಒಂದು ನೋಡಿದ್ದೀವಿ, ಅದಕ್ಕೆ ಜುಗಾಡ್ ಅಂತ ಕರೀತಾರೆ. ಅದಕ್ಕೆ ಡೀಸೆಲ್ ಜನರೇಟರ್, ನಾವು ನೀರು ಪಂಪ್ ಮಾಡ್ತೀವಿ ಗೊತ್ತಾ, ಕೆರೆ ಬಾವಿಗಳೆಲ್ಲ ನೀರು ಪಂಪ್ ಮಾಡೋ DC ಮೋಟ್ರ್ ಇರುತ್ತಲ್ಲ, ಆ ಥರ ಒಂದು ಡೀಸೆಲ್ ಜನರೇಟರ್ ಥರ ಒಂದು ಮೋಟ್ರ್ ಬರುತ್ತೆ. ಆ ಮೋಟ್ರನ್ನ ಹಾಕೊಂಡು ಅದರಲ್ಲಿ ಒಂದು ದೊಡ್ಡದು ಟ್ರ್ಯಾಕ್ಟರ್ ಥರ ಒಂದು ಮಾಡಿದ್ದಾರೆ. ಅದಕ್ಕೆ ಜುಗಾಡ್ ಅಂತಾರೆ. ಇಲ್ಲಿ ಇದಕ್ಕೆ ಚಕ್ಡಿ ಅಂತಾರೆ. ಇದು 3 ವೀಲ್ ಡ್ರೈವು. ಸೊ ಮುಂದೆಗಡೆ ನಾರ್ಮಲ್ ಬೈಕ್ ಥರ ಅನಿಸುತ್ತೆ, ಹಿಂದೆಗಡೆ 2 ಚಕ್ರ ಇರುತ್ತೆ. ಸೊ ಆಟೋ ಅಥವಾ ಮಿನಿ ಆಟೋ ಥರ ಅನ್ಕೋಬೋದು. ನೋಡಿ ಎಷ್ಟು ವಿಷಯಗಳು ಬಿಚ್ಚಿಡ್ತಾ ಇದ್ದೀನಿ. ಬಟ್ ತುಂಬ ಚೆನ್ನಾಗಿದೆ ದೇವಸ್ಥಾನ. ಅದು ಫ್ಲೈಟಲ್ಲಂತೂ ನೋಡಿದ್ರೆ ಸಕ್ಕದಾಗಿ ಅನಿಸುತ್ತೆ, ಮೇಲಿಂದ ನೋಡಿದ್ರೆ. ಸ್ವಾಮಿನಾರಾಯಣ ದೇವಸ್ಥಾನ ಇದು. ನನ್ನ ಹೆಂಡತಿ ಇವತ್ತು ಗಿಡಗಳು ತೊಗೋಬೇಕು ಅಂತ ಬಂದಿದ್ದಾಳೆ. ಇದೆಲ್ಲ ಪಾಟ್ಸು, ಮಳೆ ಬಂದು ಫುಲ್ಲು ಕೆಸರಾಗಿ ಹೋಗಿದೆ. ಹೇಳಮ್ಮ, ರೋಸ್ ತಗೋತೀಯಾ? क्या भाई कितने का है वो? 100 रुपये का ना? 100 ರೂಪಾಯಿ. हाँ, इसका नाम क्या है पौधे का? जासूस. ಯಾವ ಕಲರ್ ಇದು? कौन सा कलर का है? रेड है. ಬೇಕಾ ಅದು? ಓಕೆ, ಒಂದು ದಾಸವಾಳ ಗಿಡ ಆಯಿತು. ಇದೊಂದು ಸಿಕ್ಕಿದೆ ಅಪರೂಪಕ್ಕೆ. ಇದು ಸೇವಂತಿಗೆ. ये छोटा इतना ही रहेगा, ये बड़ा नहीं होगा. बड़ा होगा? इतना सारे इकट्ठे डाल दिए. वो ऐसा ही आता है, वो तो पार्लर पंप है. ಇದು उसका नीचे का प्लेट आता है क्या? इसका नहीं, अलग से. ಎಲ್ಲ ಹಂಗೆ ತಗೊಂಡ್ಯ ಗಿಡಗಳು? ಅಲ್ಲಿ ಎಷ್ಟಿದಾವೆ ಹೇಳೋ ಮನೇಲಿ?
ಗೈಸ್ ನನ್ನ ಹೆಂಡ್ತಿದ್ದು ಇನ್ನೂ ಶಾಪಿಂಗ್ ಮುಗ್ದೇ ಇಲ್ಲ. ಇಲ್ಲಿಗೆ ಬಂದು ಆಲ್ರೆಡಿ 3/4 ಗಂಟೆ ಆಯಿತು. ಇನ್ನು ನಡೆಸ್ತಾನೆ ಇದ್ದಾಳೆ, ಒಂದೊಂದೇ ನೋಡಿ ಏನೇನೋ ಮಾಡ್ತಾ ಇದ್ದಾಳೆ. ಮುಗಿತಾಮ್ಮ? ಸೇಮ್ ಡಿಸೈನ್ ಬೇಕು ನನಗೆ, ಸ್ವಲ್ಪ ಚಿಕ್ಕದು ಬೇಕು. ಚೆನ್ನಾಗೈತೆ ತಾನೇ ಶೇಪು? ನಿಂಗೆ ಡಿಸೈನ್ ಇಷ್ಟ ಆಯ್ತಾ ಇಲ್ಲ ಸೈಜ್ ಇಷ್ಟ ಆಯ್ತಾ? ಡಿಸೈನ್ ಇಷ್ಟ ಆಯಿತು, ಸೈಜ್ ಸ್ವಲ್ಪ ಚಿಕ್ಕದು ಬೇಕು. ಸೊ ಗೈಸ್ ಇದರಲ್ಲೇ ಅರ್ಥ ಆಗುತ್ತೆ, ಎರಡು ಆಲ್ಮೋಸ್ಟ್ ಒಂದೇ ಥರ ಕಾಣ್ತಾ ಇದೆ. ಗಂಡು ಮಕ್ಳು ಅಷ್ಟು ಯೋಚನೆ ಮಾಡಲ್ಲ. ಬಟ್ ನಮ್ಮ ಮೇಡಮ್ ಅವ್ರಿಗೆ ಇಷ್ಟ ಆಗಿದ್ರಲ್ಲಿ ಸೈಜ್ ಸಿಗ್ತಾ ಇಲ್ಲ, ಸೈಜ್ ಸಿಕ್ಕಿರೋದ್ರಲ್ಲಿ ಡಿಸೈನ್ ಸಿಗ್ತಾ ಇಲ್ಲ. ಸೊ ಇದು ಕಾಮನ್ ಪ್ರಾಬ್ಲಮ್ಮು, ಇದೇನು ಮಾಡೋದಕ್ಕಾಗಲ್ಲ. ಅಲ್ಲೊಂದಿದೆಯಂತೆ ಅದ್ಭುತವಾಗಿರೋದು. ಯಾವುದು? ಆ ಎರಡು ಎಲ್ಲೋ ಮಧ್ಯೆ ಇದೆಯಲ್ಲ ಅದು. ವೈಟ್ ಅಮ್ಮ. ಸೊ ಅದೇ ಬೇಕಾ ನಿಮಗೆ? ಅಲ್ಲ, ಈ ಶೇಪ್ ಚೆನ್ನಾಗಿದೆ ತಾನೇ? ಎಲ್ಲಿ ಇಡಿ, ಒಂದು ನಿಮಿಷ ಕೊಡು. ನೋಡಿ ಗೈಸ್, ಇದೆಷ್ಟು ಚೆನ್ನಾಗಿರುತ್ತೆ, ಅದೇ ತೊಗೊಂಬಿಡ್ಲಾ? ತೊಗೊಂಡಿದ್ದೀನಿ ಇವತ್ತು. ಇನ್ನು ಮತ್ತೆ ಬರಬೇಕು, ಟೈಮ್ ಇಲ್ಲ ನಮ್ಮ ಹತ್ರ ಜಾಸ್ತಿ ಸೆಲೆಕ್ಟ್ ಮಾಡೋದಕ್ಕೆ. ಬರ್ತಿದ್ದಾನೆ ಗೈಸ್. ನಿಂದು ಮುಗಿಯಲ್ಲ ಅಮ್ಮ ಅಂತ ಬೈಸ್ಕೋಬೇಕಷ್ಟೆ ಅಂತ ಬೈತಿದ್ದಾನೆ ನನಗೆ. ನನ್ನ ಬಟ್ಟೆ ಎಲ್ಲ ಗಲೀಜು ಮಾಡಿದ್ಯಲ್ಲಮ್ಮ, ನೋಡು ನೋಡ್ರಿ ಹೆಂಗೆ ಪ್ಲೇಟ್ ಚೇಂಜ್ ಮಾಡ್ತಿದ್ದಾನೆ ಅಂತ. ಬಟ್ಟೆ ಎಲ್ಲ ಗಲೀಜು. ಏನೋ ತಗೊಳಕ್ ಬರ್ತೀಯಾ, ಏನೋ ತಗೋತೀಯಾ ಅಂತ ಬೈತಿದ್ದಾನೆ. ಹಾ, ಮತ್ತೆ ತಗೋಬೇಕಾದ್ರೆ ಅದು ತಗೊಳಮ್ಮ, ಇದು ತಗೊಳಮ್ಮ ಅಂತೇನೆ. ನಾನು ಐಡಿಯಾ ಕೊಡ್ತೀನಮ್ಮ, ದುಡ್ಡು ಕೊಡ್ತೀನಿ ಅಂತ ಹೇಳಿದ್ನ. ನೀನು ಶಾಪಿಂಗ್ ಮಾಡಿಸು ಅಂದ್ರೆ ನಾನು ಮಾಡಿಸ್ತೀನಿ ಅಂದೆ, ನಾನು ದುಡ್ಡು ಕೊಟ್ಟು ಮಾಡಿಸ್ತೀನಿ ಅಂತ ಹೇಳಿಲ್ಲಮ್ಮ. ನೋಡಿ ಗೈಸ್, ತಗೋ ಅಂತಾನೆ. ತಗೋಬೇಕಾದ್ರೆ ಬೇಡಮ್ಮ ಅಂದ್ರೆ ತಗೊಂಬಿಡು ಅಂತಾನೆ. ಆಮೇಲೆ ಮತ್ತೆ ನೀನಂತೂ ಒಂದಕ್ಕೆ ಬರ್ತೀಯಾ, ಇನ್ನೊಂದು ತಗೋತೀಯಾ ಅಂತ ಬೈತಾನೆ. ಮತ್ತೆ ನಾವು 3 ಗಿಡ ತಗೊಳ್ಳೋಣ ಅಂತ ಪ್ಲಾನ್ ಮಾಡ್ಕೊಂಡ್ಬಂದು ಈಗ 10 ಗಿಡ ತಗೊಂಡಿದ್ದೀವಿ. 10 ಗಿಡ ಏನಿಲ್ಲ, 6 ಇರ್ಬೋದು ಅಷ್ಟೇ, 6-7. ನಾವು ಕೌಂಟ್ ಮಾಡಿಸ್ತೀವಿ ಎಲ್ಲರಿಗೂ. ಓಕೆ, ಸೊ ಕೌಂಟ್ ಮಾಡಿಸ್ಬಿಟ್ಟು ತೋರಿಸ್ತೀನಿ. ಓಕೆ ಚಲೋ. ಓಕೆ. ಆ್ಯಂಡ್ ಪಾಟ್ದು ಐಡಿಯಾ ಆಯ್ತಾ ನಮ್ಮ ಹತ್ರ? ಮನೇಲಿರೋ ಪಾಟ್ ಎಲ್ಲ ಹಾಕೋಣ ಅಂತ ತಾನೇ ಪ್ಲಾನ್ ಮಾಡಿದ್ದು. ಎಂತ ಇಲ್ಲ, ಹಾಲಿಗೆ ಬೇಕಾಗಿತ್ತು ನನಗೆ. ಹಾಲಿಗೆ ನೀವು ಪಾಟ್ ಹಾಕ್ತಿದ್ದೀರಾ? ಬೇಬಿ ಓಕೆ. ತುಂಬ ದಿನದಿಂದ ತಗೋಬೇಕಂತ ಇತ್ತು, ಬಟ್ ಟೈಮ್ ಇರ್ದಲ್ಲೇ ಕರ್ಕೊಂಡ್ ಬರ್ತಿರ್ಲಿಲ್ಲ. ಸೊ ಇವತ್ತು ಅಪರೂಪಕ್ಕೆ ಏನೋ ಬಂದಿದ್ದೀವಿ, ತಗೋಬೇಕು ತಾನೆ? ಕರೆಕ್ಟ್. ಹಾ, ಇದೇ ಜಾಮ್ನಗರ್ ಸಿಟಿ. ಇನ್ನ ಇದೆ, ಒಳಗೆ ಹೋಗ್ಬೇಕು. ಇದು ಎಂಟ್ರಿ. ಇದ್ದೀವಿ ಅಕ್ಕಂಬೆ. ಎಷ್ಟೊಂದು ದಿನ ಆಯಿತು ಮನೆಗೆ ಹೋಗಿ. ಮುಂಚೆ ಇದ್ದಿದ್ದು ಮನೆ. ಎಷ್ಟು ತಿಂಗಳಿದ್ವಮ್ಮ ಇಲ್ಲಿ? 1 ವರ್ಷನಾ? ಹಾಂ, 1 ವರ್ಷ ಇತ್ತು ಗೈಸ್. ಅಲ್ಲಿ ಕಾಣ್ತಿದೆಯಲ್ಲ ಸೆಕೆಂಡ್ ಫ್ಲೋರ್, ಅದೇ ನಮ್ಮ ಮನೆ. ದಡ ನನಗಂತೂ ಸ್ಟಾರ್ಟಿಂಗ್ ಭಯನೇ ಆಗೋದು, ಆಮೇಲೆ ಅಭ್ಯಾಸ ಆಯಿತು. 1 ಡೋರ್. ಇಲ್ಲಿ ಎಂತ ಬಿಲ್ಡಿಂಗ್ ಇರ್ಬೋದು, ಇದೇ ಥರ ಸೆಕೆಂಡ್ ಫ್ಲೋರ್. ನಡುಕ್ಕನ್ಬಿಡುತ್ತೆ ಗೈಸ್. ಎಷ್ಟೊಂದು ದಿನ ಬಂದು. ನನ್ನ ಹೆಂಡತಿಗೆ ತುಂಬ ಎಕ್ಸೈಟ್ಮೆಂಟ್ ಇದೆ ಇವಾಗ. ಇದೆ ಗೈಸ್ ನಮ್ಮ ಮನೆ. ಇದೆ ನಮ್ಮ ಮನೆ ನಂಬರ್ 201. ಇದು ನನ್ನ ಹೆಂಡತಿ ಅವ್ರ ಫ್ರೆಂಡ್ ಜೊತೆ ಮಾತಾಡ್ತಿರೋದು. ನಮ್ಮ ಮನೆ ಪಕ್ಕದ ಮನೆಯವರು. ಸೊ ಫಸ್ಟ್ ಫ್ರೆಂಡು ಜಾಮ್ನಗರಲ್ಲಿ ನನ್ನ ಹೆಂಡತಿಗೆ. ಆ್ಯಂಡ್ ಇವಾಗ ಇಬ್ಬರು ಕುತ್ಕೊಂಡು ಡಿಸ್ಕಸ್ ಮಾಡ್ತಾ ಇದ್ದಾರೆ. ವರಮಹಾಲಕ್ಷ್ಮಿ ಏನೇನು ಮಾಡಿದ್ವಿ, ಮತ್ತು ಇವಾಗ ಗೌರಿ ಹಬ್ಬಕ್ಕೆ ಏನೇನು ಪ್ಲ್ಯಾನ್ ಮಾಡ್ತಿದ್ದೀವಿ, ಎಲ್ಲ ಡಿಸ್ಕಷನ್ನು. ನನ್ನ ಹೆಂಡತಿ ಹಿಂದಿ ಕಲಿತಾ ಇದ್ದಾಳೆ, ಬಟ್ ಅದೇ ಅವಳು ಕನ್ನಡದಲ್ಲಿ ಹೇಳ್ತಾಳೆ, ಅವರು ಹಿಂದಿಲಿ ಅರ್ಥ ಮಾಡ್ಕೋತಾರೆ. ಅವ್ರು ಹಿಂದಿಲಿ ಹೇಳೋದನ್ನು ಇವಳು ಕನ್ನಡದಲ್ಲಿ ಮತ್ತೆ ರಿಪ್ಲೈ ಮಾಡ್ತಾಳೆ. ತುಂಬ ಫನ್ನಿಯಾಗಿರುತ್ತೆ, ಬಟ್ ಹೇಗೋ ಮ್ಯಾನೇಜ್ ಮಾಡ್ತಾ ಇದ್ದಾಳೆ ಫ್ರೆಂಡ್ಸ್ ಮಾಡ್ಕೊಂಡು. ಆಡುವನಾ? ಮಾ ಹೆಂಗೈತೆ ಸ್ವಲ್ಪ? ಮಹಾರಾಷ್ಟ್ರದವರು ಸಾಕಾಲ ಮಾಡ್ತಾರೆ. ನಾವು ಯಾವಾಗಲೂ ಇಲ್ಲೇ ಬಂದು ತಿಂತಾ ಇದ್ದಿದ್ದು ಮುಂಚೆ ಎಲ್ಲ, ಅಲ್ವಾ? 3 महीने के बाद जनवरी में क्या? जनवरी में तो मैरिज हो जाएगा उसका. ಅಂಕಲ್ ಹತ್ರ ಫುಲ್ ಚೌಕಾಸಿ ಮಾಡ್ತಾ ಇದ್ದೀವಿ. ಅಂಕಲ್ ಕೊಡ್ತಾ ಇಲ್ಲ, ನಾನು ಬಿಡ್ತಾ ಇಲ್ಲ. ಚೇತನ್ ಮನೆ ಇದೇ ಬಿಲ್ಡಿಂಗ್ ತಾನೇ? ಸುಷ್ಮಾ ಊಟಕ್ಕೆ ಬರ್ತಿದೀವಿ ಅಂತ ಹೇಳ.
ಸಡನ್ ಆಗಿ ಅಂತಾರೆ. ಹೌದಾ ಬನ್ನಿ ಅಂತಾರೆ ಸಡನ್ ಆಗಂತೆ. ಮನೆಗೆ ಬಂದ್ವು ಜಾಮ್ನಗರದಿಂದ. ಸೊ ಇವಾಗ ನಾಳೆ ಕುಂಕುಮಕ್ಕೆ ಕೊಡೋಕ್ಕೆ ತೊಗೊಂಬಂದಿದ್ದೀನಿ ಏನೇನೋ ಸ್ವಲ್ಪ ಬಳೆ ಅದೆಲ್ಲ. ಸೊ ಅದೆಲ್ಲ ಪ್ಯಾಕ್ ಮಾಡಿಕ್ಬೇಕು. ಇಲ್ಲಿ ಅಚ್ಚಬೆಲ್ಲ ಎಲ್ಲ ಸಿಗಲ್ಲ ಗೈಸ್, ಅದಕ್ಕೆ ಈ ಬೆಲ್ಲನೇ ಹಾಕ್ತಾಯಿದ್ದೀನಿ ಮನೆಯಲ್ಲಿ. ಇಲ್ಲೆಲ್ಲ ಈ ಥರ ಬೆಲ್ಲ ಎಲ್ಲ ಕೊಡಲ್ಲ ಅಲ್ವಾ ಮಡ್ಡಕ್ಕಿಗೆ. ಬೆಲ್ಲ ಸಿಗದೆ ಹೆಚ್ಚು. ಇವಾಗ ಈ ಥರ ಕವರ್, ಸ್ಟಿಕ್ಕರ್, ಒಂದೇ ಮೆಣಸ್, ಬಳೆ ಹಾಕಿ ಲಾಕ್ ಮಾಡಿ ಪ್ಯಾಕ್ ಮಾಡೋಣ ಅಂತ. ಇಲ್ಲೆಲ್ಲ ಬಾಳೆಹಣ್ಣು ಒಂದಿನಕ್ಕೆ ಕಪ್ಪಗಾಗ್ಬಿಡುತ್ತೆ, ಅಷ್ಟು ಕಾವಿರುತ್ತೆ. ನಾವು ತಂದೆ ಎಲ್ಲ ಇನ್ನು ಪೂಜೆಗೆ, ಏಕೆಂದರೆ ಬೆಳಗ್ಗೆನೇ ತರೋಣ ಅಂತ. ಎಲ್ಲ ಕಪ್ಪಗಾಗಿ ಒಂದೇ ದಿವಸ ಕೂತ್ಕೊಳುತ್ತೆ ಬಾಳೆಹಣ್ಣು. ಇಟ್ಬಿಟ್ಟು ತಿನ್ನೋಕ್ಕೆ ಆಗಲ್ಲ, 2 ದಿನ ಅಂತೂ ಇಡೋಕ್ಕೆ ಆಗಲ್ಲ ಬಾಳೆಹಣ್ಣು. ಅವಾಗ ತೊಗೊಂಬರ್ಬೇಕು, ಫ್ರೆಶ್ಶಾಗಿ ಅವಾಗಿ ಯೂಸ್ ಮಾಡಬೇಕು. ಮಿಕ್ಕಿದ್ದೆಲ್ಲ ನಾಳೆ ಹಾಕ್ತೀನಿ. ಹಣ್ಣು, ಇಲ್ಲದೆಲೆ, ಅಡಿಕೆ. ಸೊ ಫ್ರೆಶ್ಶಾಗಿ ಪ್ಯಾಕ್ ಮಾಡೋಣ ಅಂತ. ಇಲ್ಲೆಲ್ಲ ಬಾಳೆಹಣ್ಣು ಒಂದಿನಕ್ಕೆ ಕಪ್ಪಗಾಗ್ಬಿಡುತ್ತೆ, ಅಷ್ಟು ಕಾವಿರುತ್ತೆ. ನಾವು ತಂದೆ ಎಲ್ಲ ಇನ್ನು ಪೂಜೆಗೆ, ಏಕೆಂದರೆ ಬೆಳಗ್ಗೆನೇ ತರೋಣ ಅಂತ. ಎಲ್ಲ ಕಪ್ಪಗಾಗಿ ಒಂದೇ ದಿವಸ ಕೂತ್ಕೊಳುತ್ತೆ ಬಾಳೆಹಣ್ಣು. ಇಟ್ಬಿಟ್ಟು ತಿನ್ನೋಕ್ಕೆ ಆಗಲ್ಲ, 2 ದಿನ ಅಂತೂ ಇಡೋಕ್ಕೆ ಆಗಲ್ಲ ಬಾಳೆಹಣ್ಣು. ಅವಾಗ ತೊಗೊಂಬರ್ಬೇಕು, ಫ್ರೆಶ್ಶಾಗಿ ಅವಾಗಿ ಯೂಸ್ ಮಾಡಬೇಕು. ಬಾರ ಚಿನಿ, ನೀನು ಪ್ಯಾಕ್ ಮಾಡು. ಚೂರು ಕೆಲಸ ಇದೆ, ಮುಗಿಸ್ಕೊಂಡು ಇನ್ನೂ ಏನೇನು ತರಬೇಕು ಅಂತಿದೆ ಗೈಸ್. ಇಲ್ಲಿ ನಾನು ಅಂದ್ಕೊಂಡಂಗೆ ಸಿಗೋದು ಇಲ್ಲ, ತುಂಬ ಟೈಮ್ ಹುಡುಕಿ ತೊಗೊಂಬರ್ಬೇಕು. ಬಳೆನೇ ಕಲರ್ ಇಲ್ಲ ಅಂತಾರೆ ಅಲ್ವಾ ಇಲ್ಲಿ. ಹೆಸರು ಬಳೆ ಹಾಕೊಳ್ಳೋದಿದೆ. ಯಾರು ಕಲರ್ ಬಳೆನೇ ತೊಗೊಳಲ್ಲ ಗ್ಲಾಸ್ದು. ಇಲ್ಲೆಲ್ಲ ಸ್ವಲ್ಪ ಡಿಸೈನ್ ಇರೋ ಬಳೆ ಹಾಕೋತಾರೆ, ದಪ್ಪದು ಆ ಥರ. ಗ್ಲಾಸಿನ ಬಳೆ ಎಲ್ಲ ಫುಲ್ ರೆಡ್ ಅಷ್ಟೆ. ಗ್ರೀನ್ ಕಲರ್ ಅಂತೂ ಸಿಗೋದೇ ಇಲ್ಲ ಇಲ್ಲಿ. ಸೂಪರ್ ಮಾರ್ಕೆಟ್ಗೆ ಹೋಗಿದ್ರೆ ಸಿಗ್ತಾ ಇತ್ತು. ಶಿವಮೊಗ್ಗದವ್ರು ಇಟ್ಟಿದ್ದಾರೆ ಒಬ್ಬರು, ಅವ್ರ ಹತ್ರ ಅವ್ರು ಇಟ್ಟಿದ್ದಾರೆ ಅಷ್ಟೇ. ಅವತ್ತು ಸೂಪರ್ ಮಾರ್ಕೆಟ್ಗೆ ಹೋದಾಗ ಕನ್ನಡದವರ ನೀವು ಇದು ಅಂದಾಗ ಎಷ್ಟಾಯಿತು, 8 ಜನಕ್ಕೆ ಕೊಡಬೇಕು ನಾಳೆ ಕುಂಕುಮ. ಅಷ್ಟಲಕ್ಷ್ಮಿ ಬ್ಲೌಸ್ ಪೀಸ್ ಚೆನ್ನಾಗಿರೋದು ಕೇಳಿದ್ರೆ ಇಲ್ಲ, ಇಷ್ಟೇ ಅವ್ರಿಗೆ ಪ್ಲೈನ್ ಅಷ್ಟೇ ಬ್ಲೌಸ್ ಪೀಸ್ ಇಲ್ಲಿ ಯೂಸ್ ಮಾಡೋದು. ಲೈನಿಂಗ್ದು ಮತ್ತು ಇದು ಕಾಟನ್ದು ಅಷ್ಟೇ. ಸೊ ಹಣ್ಣು, ವಿಳೆದೆಲೆ ನಾಳೆ ಇಡಬೇಕು. ಬ್ಯಾಗ್ ಅಂತೂ ಎಷ್ಟು ಹುಡುಕಿದ್ದು ಚೆನ್ನಾಗಿರೋದು ತೊಗೊಂಬರೋಣ. ಈ ರೆಡ್ ಕಲರ್ ನನಗೆ ಬೇಡ ಅಂದರೂ ಕೊನೆಗಿದೆ ತೊಗೊಂಡು, ಏಕೆಂದರೆ ಇದೇ ಸಿಕ್ಕಿದ್ದು, ಬೇರೆ ಆಪ್ಷನ್ನೇ ಇರಲ್ಲ ಇಲ್ಲಿ. ಇಲ್ಲೇನು ಅವ್ರಿಗೆ ಆಪ್ಷನ್ ಕೊಡ್ತಾರೋ ಅಷ್ಟೇ, ನಮ್ಮ ಇಷ್ಟ ಎಲ್ಲ ನಡೆಯಲ್ಲ ಇಲ್ಲಿ. ಆನ್ಲೈನಲ್ಲಿ ತರಿಸ್ಕೊಂಡ್ರೆ. ಸೊ ಇನ್ನೊಂದು ಸ್ವಲ್ಪ ಬಾಕಿ ಕೆಲಸಗಳಿದೆ. ಹೂವು ಏರಿಸ್ಬೇಕು, ಸ್ವಲ್ಪ ಮುಗಿಸ್ಕೊಂಡು ನೋಡಬೇಕು. ಇದು ನಾಳೆ ಕಳ್ಸಕ್ಕೆ ಹಾಕೋಣ ಅಂತ. ನಾನು ಮುಟ್ಕೊಳೋದಕ್ಕೆ ಈ ಕಲರ್ ಏರಿಸ್ಕೊಳ್ಳ, ಪಿಂಕ್ ಏರಿಸ್ಕೊಳ್ಳ ಸ್ಯಾರಿ. ನಾನು ಮೈಸೂರು ಸಿಲ್ಕ್ ಹಾಕ್ಕೊಳ್ಳೋಣ, ಅಣ್ಣನ ಎಂಗೇಜ್ಮೆಂಟ್ಗೆ ಹಾಕ್ಕೊಂಡಿದ್ದು ಅಂದ್ಕೊಂಡಿದ್ದೀನಿ. ಬಟ್ ಶೆಕೆ ಆಗಿಬಿಡುತ್ತೆ. ನಿನಗೆ ಏನು ಇಷ್ಟನೋ ಅದನ್ನು ಹಾಕೋಮ್ಮ. ನೀವೇ ಅದು ಹಾಕೋತೀರಾ ಹೇಳಿ? ನಾನು ಯೋಚನೆ ಮಾಡ್ತೀನಿ, ನಾಳೆ ಡಿಸೈಡ್ ಮಾಡೋಣ ಅದನ್ನು.
ಸೊ ಇನ್ನೂ ಚೆಂಡು ಹೂವು ಏರಿಸ್ತಾನಿದ್ದಾಳೆ. ಸೊ ದಿಸ್ ವಿಲ್ ಬಿ ದ ಎಂಡ್ ಆಫ್ ದಿಸ್ ವಿಡಿಯೋ. ಇವತ್ತು ನಾವು ಜಾಮ್ನಗರ್ ಹೋಗಿ ಶಾಪಿಂಗ್ ಮಾಡಿಕೊಂಡು ಕೆಲವು ಕಡೆ ಓಡಾಡಿಕೊಂಡು ಸ್ಟ್ರೀಟ್ ಫುಡ್ ತಿಂದ್ಕೊಂಡು ಬೇಕು, ಪೂಜೆಗೆ ಏನೇನು ಬೇಕು ಎಲ್ಲ ಹುಡುಕಿ ತೊಗೊಂಡು ವಡಾ ಬಂದು ಪಾವ್, ಮಿಸಲ್ ಪಾವ್ ಎಲ್ಲ ತಿನ್ಕೊಂಡು. ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ನಾವು ಎಲ್ಲ ಎಸಿ ಮಲ್ಕೊಳೋದು ಲೇಟ್ ಆಗುತ್ತೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಹೇಮ ಸಂದೇಶ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ನಮಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ.